ಮಹತ್ತರವಾದಂತಹ ರಾಜಕೀಯ ಬೆಳವಣಿಗೆ. ಎಚ್ಡಿಕೆ ತೋಟದ ಮನೆ, ಬಿಡದಿಯ ಎಚ್ಡಿಕೆ ತೋಟದ ಮನೆ ಪವರ್ ಸೆಂಟರ್ ಆಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ವಿ ಸೋಮಣ್ಣ ಭೇಟಿಯಾಗಿದ್ದಾರೆ. ಮೈತ್ರಿ ಆದ್ಮೇಲೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಇದು ಎರಡನೇ ಬಾರಿ ಕುಮಾರಸ್ವಾಮಿ ಅವರನ್ನ ಸೋಮಣ್ಣ ಭೇಟಿಯಾಗಿರು. ಬಿಡದಿ ತೋಟದ ಮನೆಯಲ್ಲಿ ಸೋಮಣ್ಣ ಕುಮಾರಸ್ವಾಮಿ ಚರ್ಚೆ. ತುಮಕೂರಿಂದ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಅಂದಿದ್ದಾರೆ ಸೋಮಣ್ಣ. ಆ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಜೊತೆ ಸೋಮಣ್ಣ ಚರ್ಚೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಸೋಮಣ್ಣ ಅವರು ಕುಮಾರಸ್ವಾಮಿ ಅವರನ್ನ ತೋಟದ ಮನೆಯಲ್ಲಿ ಭೇಟಿಯಾದಂತಹ ದೃಶ್ಯ. ಮೈತ್ರಿ ಆದ್ಮೇಲೆ ಇದು ಎರಡನೇ ಬಾರಿಗೆ ಭೇಟಿ. ತುಮಕೂರಿಂದ ಸ್ಪರ್ಧೆ ಮಾಡೋದಕ್ಕೆ ತಾನು ಸಿದ್ಧ ಅಂತಿದ್ದಾರೆ ಸೋಮಣ್ಣ. ಈ ಸ್ಪರ್ಧೆ ಕುರಿತಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆ ಸೋಮಣ್ಣ ಚರ್ಚೆ ನಡೆಸಿದ್ದಾರೆ. ಬಹಳಷ್ಟು ಜನ ಬಿಜೆಪಿ ನಾಯಕರುಗಳು ಬಂದು ಎಚ್ಡಿಕೆ ತೋಟದ ಮನೆಯಲ್ಲಿ ಭೇಟಿಯಾಗಿ ಚರ್ಚೆ ಮಾಡ್ತಿದ್ದಾರೆ. ಪವರ್ ಸೆಂಟರ್ ಆಗಿದೆ ಬಿಡದಿ ಎಚ್ಡಿಕೆ ತೋಟದ ಮನೆ. ಸ್ಪರ್ಧೆ ಬಗ್ಗೆ ಸೋಮಣ್ಣ ಚರ್ಚೆ. ತುಮಕೂರು ಲೋಕಸಭೆ ಟಿಕೆಟ್ ಮೇಲೆ ಸೋಮಣ್ಣ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ತಮಗೆ ಸಹಕಾರ ಕೊಡಿ ಅಂತ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ್ದಾರೆ. ಹೈಕಮಾಂಡ್ ಬಳಿ ತಮ್ಮ ಪರ ಬ್ಯಾಟ್ ಬೀಸುವಂತೆ ಮನವಿ. ಇತ್ತೀಚೆಗೆ ದೆಹಲಿಯಲ್ಲಿ ಅಮಿತ್ ಶಾರನ್ನ ಭೇಟಿಯಾಗಿದ್ರು ಸೋಮಣ್ಣ. ರಾಜ್ಯಸಭೆ ಟಿಕೆಟ್ ಕೇಳಿರೋದಾಗಿ ಹೇಳಿದ್ರು. ಆದ್ರೆ ಈಗ ಮತ್ತೆ ಲೋಕಸಭೆಗೆ ತುಮಕೂರಿನಿಂದ ಅಭ್ಯರ್ಥಿಯಾಗೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಬಳಿ ತಮ್ಮ ಪರ ಬ್ಯಾಟ್ ಬೀಸುವಂತೆ ಸೋಮಣ್ಣ ಮನವಿ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಬಳಿ. ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡರ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ಹಾಗಾಗಿ ಬಿಜೆಪಿಯಿಂದ ತಾವು ಟವಲ್ ಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಪವರ್ ಸೆಂಟರ್ ಆಗ್ಬಿಟ್ಟಿದೆ ಕುಮಾರಸ್ವಾಮಿ ಅವರ ನಿವಾಸ. ಸೋಮಣ್ಣ ಅವರಿಗೆ ಎರಡನೇ ಬಾರಿ ಭೇಟಿ ಆಗ್ತಾ ಇರೋದು ಕುಮಾರಸ್ವಾಮಿ ಅವರನ್ನ. ರಾಜ್ಯಸಭೆಗೆ ಕೇಳ್ತಾ ಇದ್ರು, ಈಗ ನೋಡಿದ್ರೆ ಲೋಕಸಭೆಗೆ ನಿಲ್ತೀನಿ ಅನ್ನುವಂಥ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರಾ, ಕಸರತ್ತು ನಡೆಸ್ತಾ ಇದ್ದಾರಾ? ಸೋಮಣ್ಣ ಅವರ ಈ ನಡೆ ಕುತೂಹಲ ಮೂಡಿಸ್ತಾ ಇದೆ. ಈ ಭೇಟಿ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರತಿಮಾ, ಈ ಮೈತ್ರಿ ಆದ ನಂತರ ಕುಮಾರಸ್ವಾಮಿ ಅವರ ನಿವಾಸ ನಿಜಕ್ಕೂ ನೀವು ಹೇಳಿದ ಹಾಗೆ ಪವರ್ ಸೆಂಟರ್ ಆಗಿದೆ ಅಂತಾನೆ ಹೇಳ್ಬೋದು. ಜೆಡಿಎಸ್ ನಾಯಕರಿಗಿಂತಲೂ ಹೆಚ್ಚಾಗಿ ಬಿಜೆಪಿ ನಾಯಕರು ಪದೇ ಪದೇ ಕುಮಾರಸ್ವಾಮಿ ಅವರ ಮನೆಗೆ ಹೋಗಿ ಭೇಟಿ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಸೋಮಣ್ಣ ಅವರು ಕೂಡ ಎರಡನೇ ಬಾರಿ ಇದೀಗ ಕುಮಾರಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿರುವಂತದ್ದು. ಬಿಡದಿಯ ತೋಟದ ಮನೆಗೆ ಇಂದು ಬೆಳಗ್ಗೆ ಭೇಟಿ ಕೊಟ್ಟಂತ ಸೋಮಣ್ಣ ಸುಮಾರು ಹೊತ್ತು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಬಹುತೇಕ ಪ್ರಮುಖ ನಾಯಕರೇ ಕುಮಾರಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದನ್ನು ನೋಡಿದ್ವಿ ನಾವು. ಸುಧಾಕರ್ ಅವರು ಭೇಟಿ ಕೊಟ್ಟಿದ್ರು. ಅದರ ಜೊತೆಗೆ ಅನೇಕ ಜನ ಟಿಕೆಟ್ ಆಕಾಂಕ್ಷಿಗಳು ಅಂತ ಏನಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಅಂತಹ ನಾಯಕರೇ ಕುಮಾರಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ಸೋಮಣ್ಣ ಆ ವಿಚಾರವಾಗಿ ಸಾಕಷ್ಟು ಹೊತ್ತು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ರೆ ಕೆಲಸ ಆಗುತ್ತೆ ಅನ್ನುವಂತ ಭಾವನೆ ಅನೇಕ ಜನ ಬಿಜೆಪಿಯ ನಾಯಕರಿಗೂ ಕೂಡ ಇದೆ ಅಂತ ಹೇಳ್ಬಹುದು. ಅಮಿತ್ ಶಾ ಅವರನ್ನು ಕೂಡ ಸೋಮಣ್ಣ ಅವರು ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ರಾಜ್ಯಸಭಾ ಸ್ಥಾನವನ್ನ ಕೇಳಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ತುಮಕೂರು ಕ್ಷೇತ್ರದಿಂದ ಅಭ್ಯರ್ಥಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೋಮಣ್ಣ ಸಾಕಷ್ಟು ಪ್ರಯತ್ನ ಪಡ್ತಾ ಇರುವಂತದ್ದು ಇದೀಗ ಗುಟ್ಟಾಗಿ ಉಳಿದಿಲ್ಲ. ಹಾಗಾಗಿ ಹೈಕಮಾಂಡ್ ಬಳಿ ಕುಮಾರಸ್ವಾಮಿ ಅವರು ಮಾತಾಡಿದ್ರೆ ತಮ್ಮ ಕೆಲಸ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಹೊತ್ತು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಬಳಿ ತುಮಕೂರು ಕ್ಷೇತ್ರಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಪ್ರಬಲವಾದ ಚರ್ಚೆಗಳು ಕೂಡ ಇದೀಗ ಶುರುವಾಗಿದೆ. ಪ್ರತಿಮಾ, ಸುರೇಶ್, ತಮ್ಮೆಲ್ಲ ಮಾಹಿತಿಗೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.